ಶಾಕ್ ಒಂದು ಎದುರಾಗಿದೆ. ಜ್ಞಾನೇಂದ್ರ ಕುಮಾರ್ ನಿವಾಸದ ಮೇಲೆ ಇಡಿ ದಾಳಿ ನಡೀತಾ ಇದೆ. ಮನೆಯ ಬಾಗಿಲನ್ನ ಮುರಿದು ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಜ್ಞಾನೇಂದ್ರ ಕುಮಾರ್ ಅವರ ನಿವಾಸ ಜಯಮಹಲ್ ರಸ್ತೆಯಲ್ಲಿರುತ್ತೆ. ಅಲ್ಲಿರುವಂತಹ ಅವರ ನಿವಾಸದ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನು ಈ ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಹೆಸರುಗಳು ಇದರಲ್ಲಿ ಕೇಳಿ ಬಂದಿತ್ತು, ಹಾಗೆಯೇ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತ ಅವರ ಮನೆಯ ಮೇಲೂ ಕೂಡ ಈಗಾಗಲೇ ಇಡಿ ದಾಳಿಯನ್ನ ಮಾಡಿತ್ತು. ಇದೀಗ ಅದರ ಒಂದು ಬಿಸಿ ಮುಟ್ಟಿರುವಂತದ್ದು ಜ್ಞಾನೇಂದ್ರ ಕುಮಾರ್ಗೆ. ಈ ಜ್ಞಾನೇಂದ್ರ ಕುಮಾರ್ ಅವರ ಹೆಸರು ಕೂಡ ಈಗಾಗಲೇ ಕೆಪಿಎಸ್ಸಿ ಹಗರಣದಲ್ಲಿ ಕೇಳಿ ಬಂದಿತ್ತು. ಈ ಜ್ಞಾನೇಂದ್ರ ಕುಮಾರ್ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಯಾರಿದ್ದಾರೆ ಅವರ ಹೆಸರು ಕೂಡ ಈ ಒಂದು ಹಗರಣದಲ್ಲಿ ಕೇಳಿ ಬಂದಿದ್ದಂಥದ್ದು. ಹೀಗಾಗಿ ಅವರ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಮನೆಯ ಬಾಗಿಲನ್ನ ಮುರಿದು ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದೆ. IAS ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸಂಬಂಧ ಇಡಿ ಅಧಿಕಾರಿಗಳು ಈ ಒಂದು ರೇಡ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮದ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಕೆಪಿಎಸ್ಸಿ ಹಗರಣದಲ್ಲಿ ಯಾರ್ಯಾರ ಹೆಸರುಗಳು ಕೇಳಿ ಬಂದಿತ್ತು ಪ್ರಮುಖವಾಗಿ, ಹಾಗೆ ಯಾರ್ಯಾರ ಅಂದ್ರೆ ವಿರುದ್ಧವಾಗಿ ಹೆಸರುಗಳು ಕೇಳಿ ಬಂದಿತ್ತಲ್ವ ಅವರೆಲ್ಲ ಮನೆಯಲ್ಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ಸಾಕಷ್ಟು ದಿನಗಳಿಂದ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಇದೀಗ ಈ ಒಂದು ಹಗರಣದಲ್ಲಿ ಹೆಸರು ಕೇಳಿ ಬಂದಿದ್ದಂತ ಜ್ಞಾನೇಂದ್ರ ಕುಮಾರ್ ಅವ್ರಿಗೂ ಕೂಡ ಇದೀಗ ಇದರ ಒಂದು ಬಿಸಿ ಮುಟ್ಟಿದೆ. ಇವತ್ತು ಅಧಿಕಾರಿಗಳು ಅವರ ನಿವಾಸಕ್ಕೆ ಬಂದು ಇದೀಗ ದಾಳಿಯನ್ನ ಮುಂದುವರೆಸಿದ್ದಾರೆ. IAS ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇದೀಗ ಇಡಿ ದಾಳಿ ಮುಂದುವರೆದಿದೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸಂಬಂಧ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಏನು ಅಕ್ರಮ ಆರೋಪ ಕೇಳಿ ಬಂದಿತ್ತು, ಈ ಒಂದು ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆದಿದ್ದಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜಯಮಹಲ್ ರಸ್ತೆಯಲ್ಲಿರುವ ಜ್ಞಾನೇಂದ್ರ ನಿವಾಸದ ಮೇಲೆ ಇದೀಗ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿರುವಂತದ್ದು. ಅಷ್ಟೇ ಅಲ್ಲದೆ ಪರೀಕ್ಷೆ ವೇಳೆ ಉಸ್ತುವಾರಿಯನ್ನ ಇವರೇ ವಹಿಸಿದ್ರು. ಅಂದ್ರೆ IAS ಅಧಿಕಾರಿ ಜ್ಞಾನೇಂದ್ರ ಇದ್ದಾರಲ್ವಾ, ಅವರು ಈ ಒಂದು ಕೆಪಿಎಸ್ಸಿ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಇವರೇ ಉಸ್ತುವಾರಿ ಆಗಿರ್ತಾರೆ. ಆ ಪರೀಕ್ಷೆಯ ಉಸ್ತುವಾರಿಯನ್ನ ಇವರೇ ವಹಿಸಿಕೊಂಡಿರ್ತಾರೆ. ಇವರ ವಿರುದ್ಧವೂ ಕೂಡ ಈ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅಂದ್ರೆ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚವನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಇದೀಗ ಇದರ ಹಿನ್ನೆಲೆಯಲ್ಲಿ ಇದೀಗ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಜಯಮಹಲ್ ರಸ್ತೆಯಲ್ಲಿರುವ ಜ್ಞಾನೇಂದ್ರ ನಿವಾಸದ ಮೇಲೆ ಇದೀಗ ದಾಳಿಯನ್ನ ಮುಂದುವರೆಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈ ಕೆಪಿಎಸ್ಸಿ ಹಗರಣದಲ್ಲಿ ಯಾರ್ಯಾರ ಹೆಸರುಗಳು ಕೇಳಿ ಬಂದಿತ್ತು, ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ಮುಂದುವರೆಸಿದ್ದಾರೆ. ಇವತ್ತು ಈ ಜ್ಞಾನೇಂದ್ರ ಕುಮಾರ್ ಮನೆಗೂ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಏನಾದ್ರೂ ದಾಖಲಾತಿಗಳು ಸಿಕ್ಕಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಈ ರೇಡ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಧ್ರುವರಾಜ್? ಇಲ್ಲಿ ಮುಖ್ಯವಾಗಿ ಜ್ಞಾನೇಂದ್ರ ಕುಮಾರ್ ಅವರು ಮಿಸ್ಸಿಂಗ್ ಬಗ್ಗೆ ನಿನ್ನೆ ಇಡೀ ದಿನ ಸುದ್ದಿ ಆಗಿತ್ತು. ಆನಂತರ ಜ್ಞಾನೇಂದ್ರ ಕುಮಾರ್ ಅವರ ತಂದೆಗೆ ಹುಷಾರಿಲ್ಲ, ಹೀಗಾಗಿ ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ಗೃಹ ಸಚಿವರೇ ಸ್ಪಷ್ಟನೆಯನ್ನ ನೀಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ಇವತ್ತು ಜ್ಞಾನೇಂದ್ರ ಕುಮಾರ್ ಅವರ ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಅನ್ನ ಹೊಂದಿದ್ರು ಅವರು ಜಯಮಾಲ್ ರಸ್ತೆಯಲ್ಲಿ. ಆ ಫ್ಲಾಟ್ಗೆ ಹೋಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಈ ದಾಳಿ ನಡೆಸುವಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಒಳಗೆ ಬಿಟ್ಟಿರ್ಲಿಲ್ಲಂತೆ. ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ಅವರು ಒಳಗಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ, ಒಳಗ್ ಬಿಡಕ್ ಆಗಲ್ಲ ಅಂತ ಹೇಳಿದ್ರು. 3 ಗಾಡಿಯಲ್ಲಿ ತೆರಳಿ ಈಗ ಸದ್ಯ ಪರಿಶೀಲನೆ ಮಾಡ್ಲಿಕ್ಕೆ ಪೊಲೀಸರು ಇವರು ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಕೆಪಿಎಸ್ಸಿ ಅಕ್ರಮ ಕೇಸ್ನಲ್ಲಿ ಒಂದು ಪರೀಕ್ಷಾ ನಿಯಂತ್ರಣಕರಾಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಮೇ ತಿಂಗಳಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ MSMEಗೆ MD ಆಗಿ ನೇಮಕವನ್ನ ಮಾಡಲಾಗಿತ್ತು. ಆದ್ರೆ ಅವರ ವಿರುದ್ಧ ಈಗ ಈ ಒಂದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಈ ದಾಳಿ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ಸಹಕಾರ ನೀಡ್ತಾ ಇದ್ದಾರಾ, ಹೇಗೆ ಅಧಿಕಾರಿಗಳ ಜೊತೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಧ್ರುವ? ಇಲ್ಲಿ ಮುಖ್ಯವಾಗಿ ಜ್ಞಾನೇಂದ್ರ ಕುಮಾರ್ ಅವರು ಮನೆಯಲ್ಲಿಲ್ಲ. ಜ್ಞಾನೇಂದ್ರ ಕುಮಾರ್ ಅವರು ತಮ್ಮ ಹುಟ್ಟೂರಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರ ಕುಟುಂಬಸ್ಥರಿಗೆ ಅವರ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನಿಂದ ತೆರಳಿದ್ದಾರೆ. ನಿನ್ನೆ ಗೃಹ ಸಚಿವರು ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿದ್ದಾರೆ.
ಸೊ ಹೀಗಾಗಿ ಜ್ಞಾನೇಂದ್ರ ಕುಮಾರ್ ಅವರು ಇಲ್ಲಿರುವಂತಹ ನಿವಾಸದಲ್ಲಿ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಆ ನಿವಾಸ ಆ ರೂಮ್ ನ ಕೀ ಕೂಡ ಇಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಅಲ್ಲಿನ ಸೆಕ್ಯೂರಿಟಿಗಳು ಇಡಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಸೊ ಇಡಿ ಅಧಿಕಾರಿಗಳು ಈಗ ಮೇಲಧಿಕಾರಿಗಳ ಮಾಹಿತಿಯನ್ನ ಪಡೆದುಕೊಂಡು ಆ ಬಾಗಿಲನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರ ಅಥವಾ ಜ್ಞಾನೇಂದ್ರ ಕುಮಾರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಇನ್ನೂ ಆ ರೇಡ್ ಅನ್ನ ಆರಂಭ ಮಾಡಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಓಕೆ, ಧನ್ಯವಾದಗಳು ಧ್ರುವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.